ಹಾಯ್ ಹಾಲ್ ವೆಲ್ಕಮ್ ಟು ಚಂದು ನಾಗೇಶ್ ಕನ್ನಡ ಲಾಕ್ಸ್. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅನ್ಕೊತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇದು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿಯ ಫುಲ್ ಡೇ ಲಾಗು. ಸೊ ನನಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ನಾನು ಟ್ಯಾಟೋ ಹಾಕಿಸ್ಕೊಂಡಿದ್ನಲ್ವ, ಸೊ ಜ್ವರ ಬಂದುಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಆಗ್ತಿರ್ಲಿಲ್ಲ ನನಗೂ ಕೂಡ. ಹಾಗಾಗಿ ಇವ್ರನ್ನ ಎಪ್ಸಿದ್ದೆ. ಬೇಗನೆ ಎದ್ವಿ, ಎಲ್ಲರೂ ಕೂಡ ಎದ್ದು 5:30ಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿದ್ವಿ. ಹಾಗೆ ಭವಿಷ್ಯನೂ ಕೂಡ ಇವತ್ತು ಬೇಗನೆ ಎಪ್ಸಿ ಅವಳಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿದ್ರು ಅವ್ರ ಅಪ್ಪನೇ. ನನಗೆ ಕೈ ಆಗ್ತಿರ್ಲಿಲ್ಲ ಅಂತೇಳಿ ಅವರಿಗೆ ಮಾಡ್ಸೋಕ್ಕೆ ಹೇಳಿದ್ದೆ, ಅವರೇ ಮಾಡಿಸಿದ್ರು. ಭವಿಷ್ಯ ಬರಲ್ಲ ಅಂತ ಹೇಳ್ತಾ ಇದ್ಲು ಅಲ್ಲಿ ಆಟ ಆಡೋಕ್ಕೋಸ್ಕರ. ಸೊ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಬಂದುಬಿಟ್ಲು. ಅವಳಿಗೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಲಾಸ್ಟಿಗೆ ನಾನು ಬಿಡಲೇ ಇಲ್ಲ, ಬರ್ತೀನಿ ನಾನು ನಮಗೆ ಕರ್ಕೊಂಡು ಹೋಗು ಅಂತ ಹೇಳಿ ಕುತ್ಕೊಂಡ್ಬಿಟ್ಲು. ನಮ್ಮ ಅಪ್ಪ ಅವರೇ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಅವಳನ್ನು ನಾನು ಲಾಸ್ಟ್ ವೀಕ್ ಬರಬೇಕಾದ್ರೆ ಕರ್ಕೊಂಡು ಬಂದಿದ್ದೆ. ಪೂಜೆ ಎಲ್ಲ ಮುಗಿಸಿದ್ಮೇಲೆ ನನಗೆ ಸ್ವಲ್ಪ ಸುಸ್ತಾಗ್ತಾಯಿತ್ತು. ಒಂದು ಲೋಟ ಬಿಸಿನೀರು ಮಾಡಿಕೊಂಡು ಕುಡಿದು ಸ್ವಲ್ಪ ಹೊತ್ತು ಕೂತಿದ್ದೆ. ಹಾಗೆ ನಾವು ಆ್ಯಕ್ಚುಲಿ ಹೋಮ್ ಮೇಡ್ ಕೇಕ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ನನಗೆ ಹುಷಾರಿಲ್ಲದೆ ಇರೋದ ಕಾರಣ ಆಗ್ತಾನೇ ಇರಲಿಲ್ಲ. ನನಗೆ ಏನು ಮಾಡೋಕ್ಕೂ ಕೂಡ ಟಿಫನ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ರಂಜು ನಾನೇ ಮಾಡ್ತೀನಿ ಕೇಕು ಅಂತ ಹೇಳ್ಬಿಟ್ಟು ಅವಳೇ ಮಾಡ್ತಿದ್ದಾಳೆ ಯೂಟ್ಯೂಬ್ ನೋಡಿಕೊಂಡು. ನಮ್ಮ ಹಸ್ಬೆಂಡ್ ಬೈತಾಯಿದ್ರು. ಸೊ ನಿಮಗೆ ಆಗಲ್ಲ ಅಂತ ಹೇಳಿದ್ಮೇಲೆ ಅದನ್ನೆಲ್ಲ ಏನಕ್ಕೆ ಮಾಡ್ತಾಯಿದ್ದೀಯ, ಸುಮ್ಮನೆ ಇರೋದು ಬಿಟ್ಬಿಟ್ಟು ಅಂತೇಳಿ. ಅವಳು ನಾನು ಮಾಡ್ತಾಯಿದ್ದೀನಿ ಬಿಡಪ್ಪ ಅಂತೇಳಿ ಮಾಡಿದ್ಲು. ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದು. ಸೊ ಬಟ್ ಅವಳು ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡ್ಲು ಅಂತೇಳಿ ನಾನು ಕಂಪ್ಲೀಟಾಗಿ ಹೇಳೋಕ್ಕಂತೂ ಆಗಲ್ಲ. ಸೊ ಅವಳಿಗೆ ಏನು ಅನಿಸುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಮಾಡಿದ್ದಾಳೆ. ಆ್ಯಕ್ಚುಲಿ ಕೇಕ್ ಮಾಡೋದೆಲ್ಲ ಲಾಸ್ಟ್ ಟೈಮ್ ನಾವು ಒನ್ ಟೈಮ್ ಮಾಡಿದಲ್ವ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಮನೆಯಲ್ಲೇ ಇತ್ತು, ಅದನ್ನೇ ಯೂಸ್ ಮಾಡ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾಳೆ. ಸ್ವಲ್ಪ ಬೇಕಿಂಗ್ ಸೋಡಾನ ಜಾಸ್ತಿ ಹಾಕೊಂಡ್ಬಿಟ್ಲು, ಸ್ವಲ್ಪ ಹುಬ್ದಂಗೆ ಆಗೋಯ್ತು. ಹಾಗಾಗಿ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ಲು. ಫೈನಲಿ 2 ಕೇಕ್ ಮೌಲ್ಡ್ಗೆ ತುಪ್ಪನ ಸವರ್ಬಿಟ್ಟು ಸೊ ಹಾಕಿಟ್ಲು. ಸ್ವಲ್ಪ ಅದ್ರ ಮೇಲ್ಗಡೆ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಡ್ರೈ ಫ್ರೂಟ್ಸ್ನ ತೊಗೊಂಡು ಕಟ್ ಮಾಡ್ತಾ ಕೂತಿದ್ದಾಳೆ. ನಾನು ರೇಗಿಸ್ತಾ ಇದ್ದೆ. ಸೊ ಏನಮ್ಮ ಕೇಕ್ ತಿನ್ನೋ ಥರ ಮಾಡ್ತೀಯ ಅಥವಾ ಏನು ಮಾಡ್ತೀಯಾ, ಸೊ ನನಗೆ ಮೊದಲೇ ಹುಷಾರಿಲ್ಲ, ಮತ್ತು ತಿನ್ನಿಸ್ಬಿಟ್ಟು ಮತ್ತೆ ಮಲಗಿಸ್ಬಿಡ್ತೀಯ ಅಂತೇಳಿ. ಅವಳು ಹೇಳ್ತಾಯಿದ್ಲು, ನೋಡು ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಆಲ್ರೆಡಿ ತುಂಬ ಟೈಮ್ ಮಾಡಿದ್ದೀನಿ ಅಂತೇಳಿ. ಪರವಾಗಿಲ್ಲ, ತುಂಬ ಚೆನ್ನಾಗೇ ಬಂತು ಮಾಡಿದ್ಲು. ಹಾಗೆ ನಾನು ಟಿಫನ್ಗೆ ಸೊ ಏನು ಮಾಡೋದು ಅಂದ್ಕೊಂಡು ಫ್ರೈಡ್ ರೈಸ್ ಮಾಡ್ಕೊಬಿಡೋಣ ಅಂತೇಳಿ ಸೊ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ಫ್ರೈಡ್ ರೈಸ್ನ ಮಾಡ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡಿಕೊಂಡೆ. ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಸೊ ನಾರ್ಮಲಾಗಿ ಒಗ್ಗರಣೆ ಮಾಡಿಕೊಂಡು ರೈಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಮಿಕ್ಸ್ ಮಾಡಿಕೊಂಡೆ. ನಾನಿವತ್ತು ಫ್ರೈಡ್ ರೈಸ್ ಮಸಾಲೆಗೆ ಏನು ನಾನು ಎಕ್ಸ್ಟ್ರಾ ಮಸಾಲೆನ ಆ್ಯಡ್ ಮಾಡ್ಕೊಂಡಿಲ್ಲ. ಪ್ಯಾಕೆಟ್ ತೊಗೊಂಡು ಬಂದು ಇಟ್ಟಿದ್ದೆ, ಅದೇ ಮಸಾಲೆನ ಹಾಕ್ಕೊಂಡು ಫ್ರೈಡ್ ರೈಸ್ನ ಮಿಕ್ಸ್ ಮಾಡಿಕೊಂಡೆ. ನನಗೆ ತುಂಬಾ ಆಗ್ತಿರ್ಲಿಲ್ಲ. ಸೊ ಏನಾದರೂ ಒಂದು ಟಿಫನ್ ಮಾಡಿದ್ರೆ ಸಾಕಪ್ಪ ಅನ್ನಿಸ್ಬಿಟ್ಟಿತ್ತು. ಹಾಗಾಗಿ ಫ್ರೈಡ್ ರೈಸೇ ಬೇಗ ಆಗುತ್ತೆ ಅಂತೇಳಿ ಮಾಡ್ಕೊಂಡ್ಬಿಟ್ಟೆ. ಹಾಗೆ ಫ್ರೈಡ್ ರೈಸ್ ಮಾಡಿ ಇಟ್ಬಿಟ್ಟು ಸ್ವಲ್ಪ ದ್ರಾಕ್ಷಿ ಇತ್ತು, ಜ್ಯೂಸ್ ಮಾಡ್ಕೊಂಡ್ಬಿಡೋಣ ಭವಿಷ್ಯಂಗೆ ಅಂತೇಳಿ ಸ್ವಲ್ಪ ಅದನ್ನು ಜ್ಯೂಸ್ ಮಾಡಿಕೊಂಡೆ. ಭವಿಷ್ಯಂಗೆ 3 ಇಂದ 4 ಥರ ಐಟಮ್ಸ್ನ ರೆಡಿ ಮಾಡಿ ಇಡ್ತಿದ್ದೆ. ಬಟ್ ನನಗೆ ಇವತ್ತು ಆಗ್ದೇ ಇರೋದಕ್ಕೆ ಸೊ ಅವಳಿಗೆ ಏನೂ ಮಾಡಿಕೊಟ್ಟಿಲ್ಲ. ಅವಳು ಫ್ರೈಡ್ ರೈಸು ಕೂಡ ತಿನ್ನಲ್ಲ ನಾನು ಅಂತ ಹೇಳ್ತಾ ಇಲ್ಲ. ಔಟ್ಸೈಡ್ ಅವಳಿಗೆ ಇಡ್ಲಿ ತೊಗೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟೆ. ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಮಾಡಿಕೊಂಡು 1 2 3 ಥರ ಎಲ್ಲ ಜ್ಯೂಸ್ ಮಾಡಿಕೊಂಡು ಆಫೀಸ್ಗೆ ಅವಳನ್ನು ಕೂಡ ಕರ್ಕೊಂಡು ಹೋಗ್ತಿದ್ದೆ. ಇಲ್ಲಿ ಯಾರೂ ನೋಡ್ಕೊಳ್ಳೋರಿಲ್ಲ, ಅವಳೊಂದು ಈ ವೀಕ್ ಮಾತ್ರ ಇರ್ತಾಳೆ. ಹಾಗಾಗಿ ಸ್ವಲ್ಪ 1 2 ದಿನ 3 ದಿನ ಆಫೀಸ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೆ. ಸೊ ಫೈನಲಿ ರಂಜು ಕೇಕ್ ರೆಡಿ ಆಯಿತು. ಪರವಾಗಿಲ್ಲ, ಚೆನ್ನಾಗೇ ಬಂದಿದೆ. ಸೊ ಅದ್ರ ಅಲ್ಲಿ ಡೆಕೋರೇಷನ್ ಕೂಡ ಮಾಡ್ತಿದ್ದಾಳೆ. ವಿಶಿಂಗ್ ಈ ಥರ ಎಲ್ಲ ಮಾಡೋದು ಅಂದರೆ ತುಂಬಾ ಖುಷಿ ಪಡ್ತಾಳೆ. ಸೊ ಅವಳಂತೂ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು ನಮಗೆ. ಅವಳು ಇವತ್ತು ನೋಡಿ ಸೊ ಈ ಥರ ಸೆಲೆಬ್ರೇಷನ್ ಇದೆ ಅಂತ ಹೇಳಿದ್ದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದು. ಇಲ್ಲಾಂದರೆ 8 ಗಂಟೆ ತನಕ ಎದ್ದೊಳೋದೇ ಇಲ್ಲ. ಇವಾಗ ಸ್ಕೂಲ್ ಇಲ್ಲ ಅಲ್ಲ, ಸೊ ಸ್ಕೂಲ್ ಇಲ್ಲ ಅಲ್ಲ, ಸೊ ನಾನು ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಇವಾಗ ಸ್ಕೂಲ್ ಇಲ್ಲ ಅಲ್ವೋ, ಸೊ ನಾವು ಆಫೀಸ್ಗೆ ಹೋಗ್ತೀವಲ್ಲ, ಅವಳನ್ನು ನೋಡ್ಕೊಳ್ಳೋದು ಸ್ವಲ್ಪ ನಮಗೂ ಕಷ್ಟ ಆಗ್ತಿದೆ. ರಿಟರ್ನ್ ನೆಕ್ಸ್ಟ್ ವೀಕ್ ಅವ್ರ ಅಪ್ಪ ಊರಿಗೆ ಹೋಗ್ತಾರೆ, ಅವಾಗ ಕಳ್ಸೋಣ ಅಂತೇಳಿ ಕರ್ಕೊಂಡು ಬಂದಿದ್ದೀನಿ. 1 ವೀಕ್ ಇಟ್ಕೊಳ್ಳೋಣ ಅಂತೇಳಿ. ಅವಳಿಗೆ ಜಾಸ್ತಿ ಅಪ್ಪನ ಪ್ರೀತಿ. ಎಲ್ಲರೂ ಬೈತಿದ್ರು ಕರ್ಕೊಂಡು ಬರಬೇಕಾದ್ರೆ, ಅಪ್ಪ ಮುದ್ದು ಮಾಡಿ ಮಾಡಿ ಅವಳನ್ನು ಅಷ್ಟು ಇದು ಮಾಡೋದು ಅಂತ ಹೇಳ್ಬಿಟ್ಟು. ಅವಳು ಇರಲ್ಲ ನಾನು ಏನಾದ್ರೂ ಕೂಡ ಅಂತೇಳಿ ಬಂದುಬಿಟ್ಲು. ಓಕೆ 1 ವೀಕ್ ಇರಿಸ್ಕೊಂಡು ಕಳ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ಅವಳಿಗೂ ಕೂಡ ಅಲ್ಲಿದ್ದು ಬೇಜಾರಾಗಿರುತ್ತಲ್ವ, ಸೊ ಹಾಗಾಗಿ ಬಂದು ಫೈನಲಿ ರಂಜು ಕೇಕ್ ರೆಡಿ ಮಾಡಿಕೊಂಡು ಸೆಲೆಬ್ರೇಷನ್ ಮಾಡೋಕ್ಕೆ ತೊಗೊಂಡು ಬಂದು. ಸೊ ಮನೆಯಲ್ಲೇ ಫಸ್ಟು ಸೆಲೆಬ್ರೇಷನ್ ಹೋಮ್ ಮೇಡ್ ಕೇಕ್ ರೆಡಿ ಮಾಡಿಕೊಂಡು ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೀವಿ. ತುಂಬಾ ಖುಷಿ ಆಗ್ತಿದೆ. ಸೊ ಹಾಗೆ ಅವರಿಬ್ಬರು ಟಿಫನ್ ಎಲ್ಲ ಮುಗಿಸ್ಕೊಂಡು ಆಫೀಸ್ಗೆ ಹೊರಟರು. ನಾನು ನನ್ನ ಮಗಳು ಮನೆಯಲ್ಲೇ ಇದ್ವಿ. ಸೊ ನನಗೆ ಆಗ್ತಾನೇ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಟೈಮ್ ಇದೆ, ಸ್ವಲ್ಪ ಹೊತ್ತು ಮಲಗಿದ್ದು ಹೋಗೋಣ ಅಂತೇಳಿ ಮಲಗಿದ್ದೆ. ನನ್ನ ಮಗಳು ಎಬ್ಬಿಸ್ತಾ ಇದ್ಲು. ಆಮೇಲೆ ಮತ್ತೆ ಎದ್ದು ಆಫೀಸ್ಗೆ ಹೋಗಿದ್ದೆ.
ಹಾಗೆ ನನಗೆ ಆಗ್ತಾನೆ ಇರಲಿಲ್ಲ. ಹಾಗಾಗಿ ಆಫೀಸಿಂದನೂ ಕೂಡ ಬೇಗನೆ ಬಂದೆ. ಫೀವರ್ ಜೊತೆಗೆ ಥ್ರೋಟ್ ಇನ್ಫೆಕ್ಷನ್ ಕೂಡ ಆಗಿಬಿಟ್ಟಿತ್ತು. ತುಂಬಾ ಪೇನ್ ಆಗ್ತಿತ್ತು, ಆಗ್ತಾನೆ ಇರಲಿಲ್ಲ. ಹಾಗಾಗಿ ಬಂದು ಮಲಗಿದ್ದೆ. ನಮ್ಮ ಹಸ್ಬೆಂಡ್ ಕೂಡ ಬಂದಮೇಲೆ ಹೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಬಾ, ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿದ್ದು ಬರೋಣ ಅಂತೇಳಿ ಹಾಸ್ಪಿಟಲಿಗೆ ಬಂದೆ. ಸೊ ಹಾಸ್ಪಿಟಲಲ್ಲಿ ತೋರಿಸ್ಕೊಂಡು ಬಂದು ಮನೆಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲರೂ ರೆಡಿಯಾಗಿ ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ವಿ. ಸೊ ಆ್ಯಕ್ಚುಲಿ ಹೋಗೋದು ಬೇಡ ಅಂದ್ಕೊಂಡಿದ್ವಿ. ನನ್ನ ಮುಖನೇ ನೋಡೋಕ್ಕಾಗ್ತಿರ್ಲಿಲ್ಲ ಅಂತೇಳಿ ನಮ್ಮ ಹಸ್ಬೆಂಡ್ ಬೈತಾಯಿದ್ರು. ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಖುಷಿಯಾಗಿರ್ತೀಯ, ಲಾಸ್ಟ್ ಮೂಮೆಂಟಲ್ಲಿ ಹೀಗಾಯಿತು, ನಿನ್ನ ಫೇಸೇ ನೋಡೋಕ್ಕಾಗ್ತಿಲ್ಲ ಅಂತೇಳಿ ಬೈತಾಯಿದ್ರು. ಸೊ ಹಾಗೆ ಎಲ್ಲರೂ ಕೂಡ ರೆಡಿಯಾಗಿ ಹೊರಟ್ವಿ. ನಾನಿವತ್ತು ಆ್ಯಕ್ಚುಲಿ ರಾಜಾಜಿನಗರದಲ್ಲಿರುವಂಥ ಗಾಡ್ ಕೆಫೆಯಲ್ಲಿ ಸೆಲೆಬ್ರೇಷನ್ಗೆ ಬುಕ್ ಮಾಡಿದ್ದೆ. ಸೊ ನಾವಿವತ್ತು ಅಲ್ಲಿ ಬಂದಿದ್ದೀವಿ. ಆ್ಯಕ್ಚುಲಿ ಇದು ಪ್ಲ್ಯಾನಿಂಗ್ ಲಾಸ್ಟ್ ಭವಿಷ್ಯ ಬರ್ಡೇಲಿ ಸೆಲೆಬ್ರೇಷನ್ ಮಾಡಬೇಕು ಅಂದ್ಕೊಂಡಿದ್ವಿ ಇಲ್ಲಿ. ಬಟ್ ನವಂಬರ್ ಮಂತಲ್ಲಿ ಅವಳದು ಬರ್ಡೇ ಇರೋದ್ರಿಂದ ಊರಿಗೆ ಹೋಗಿದ್ವಿ. ಸೊ ಅಲ್ಲೇ ಸೆಲೆಬ್ರೇಷನ್ ಮಾಡಿಬಿಟ್ವಿ. ಹಾಗಾಗಿ ನಾವು ಇಲ್ಲಿ ಬರೋಕ್ಕಾಗಲಿಲ್ಲ. ಸೊ ಇವಾಗ ಇಲ್ಲೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತೇಳಿ ಬುಕ್ ಮಾಡಿದ್ದೆ ನಾನು. ಎಲ್ಲರೂ ಕೂಡ ಎಂಟ್ರಿ ಆಗ್ತಾಯಿದ್ದೀವಿ. ಸೊ ಎಂಟ್ರೆನ್ಸ್ ತುಂಬಾ ಚೆನ್ನಾಗಿದೆ, ಲೈಟಿಂಗ್ಸ್ ಎಲ್ಲ. ಸೊ ತುಂಬ ಚೆನ್ನಾಗಿ ಇಷ್ಟ ಆಯಿತು. ನಮ್ಮದು ಆ್ಯಕ್ಚುಲಿ ನಾವು ಫಸ್ಟ್ ಫ್ಲೋರ್ಗೆ ಹೋದ್ವಿ, ನಮ್ಮದು ಸೆಕೆಂಡ್ ಫ್ಲೋರಲ್ಲಿ ಬುಕ್ ಆಗಿದ್ದು. ಅಲ್ಲಿ ಎಲ್ಲರೂ ಹೋಗ್ತಾ ಇದ್ದೀವಿ. ಬುಕ್ ಮಾಡಿದ್ದು ಸ್ಲಾಟ್ ಬಂದುಬಿಟ್ಟು 8:30 to 10:30 2 hours. ಸೊ ನಾವು ಒಂದು 10 minutes ಬರೋದು ಲೇಟ್ ಆಯಿತು. 8:40ಗೆ ಬಂದು ರೀಚ್ ಆದ್ವಿ. ಹಾಗೆ ನಮ್ಮದು ಇನ್ನೊಬ್ಬರು ಆಟೋದಲ್ಲಿ ಬರ್ತಿದ್ದಾರೆ. ಸೊ ಅವರು ಸ್ವಲ್ಪ ಬರೋದು ಲೇಟ್ ಆಯಿತು. ಅವ್ರಿಗೆ ಸ್ವಲ್ಪ ರೂಟ್ ಕನ್ಫ್ಯೂಷನ್ ಮಾಡ್ಕೊಂಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ರು. ರಾಜಾಜಿನಗರದಿಂದ ನೆಕ್ಸ್ಟ್ ಸ್ಟಾಪು. ಸೊ ರಿಟರ್ನ್ ತೊಗೊಂಡು ಬರ್ತಿದ್ದಾರೆ. ಅಷ್ಟರಲ್ಲಿ ನಾವು ಒಳಗಡೆ ಬಂದ್ವಲ್ವ, ಹಾಗೆ ಎಲ್ಲ ನೋಡಿಕೊಂಡು ಸ್ವಲ್ಪ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತೇಳಿ ತೆಗೆಸ್ಕೊತಾ ಇದ್ವಿ. ನಮಗೆ ಸ್ವಲ್ಪ ಫೋಟೋ ಕ್ರೇಜ್ ಜಾಸ್ತಿನೇ, ಹಾಗಾಗಿ ಸ್ವಲ್ಪ ಅಲ್ಲಿ ಇಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ಅವರು ಕೂಡ ಫೈನಲಿ ಬಂದರು. ವೆಡ್ಡಿಂಗ್ ಆ್ಯನಿವರ್ಸರಿ ಇಯರ್ಲಿ ಸೆಲೆಬ್ರೇಷನ್ ಇರುತ್ತೆ. ಸೊ ನಾವು ಎಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರು, ಸ್ವಲ್ಪ ಈ ಥರ ಎಲ್ಲರೂ ಕೂಡ ಸೇರಿಕೊಂಡು ಮಾಡ್ಕೊತೀವಿ. ಆ್ಯಕ್ಚುಲಿ ಈರಪ್ಪಣ್ಣ ಮತ್ತು ಅವ್ರ ವೈಫ್ ಕೂಡ ಯಾವಾಗಲೂ ಜಾಯ್ನ್ ಆಗ್ತಾರೆ. ಅದ್ರ ಜೊತೆಲಿ ದೀಪಕ್ ಸರ್ ಮಿಸ್ಸೇ ಇಲ್ಲ. ಆಲ್ಮೋಸ್ಟ್ ಒಂದು 6 to 7 yearsಯಿಂದನೂ ಕೂಡ ದೀಪಕ್ ಸರ್ ಎವ್ರಿ ಇಯರು ನನ್ನ ಬರ್ಡೇ ಇರ್ಬೋದು ಅಥವಾ ನನ್ನ ಮಗಳದು ಬರ್ಡೇ ಏನೇ ಫಂಕ್ಷನ್ಸ್ ಇದ್ರೂ ನಮ್ಮ ಮನೆಯಲ್ಲಿ ದೀಪಕ್ ಸರ್ ಜಾಯ್ನ್ ಆಗ್ತಾರೆ. ಸೊ ಈ ಥರ ಎಲ್ಲರೂ ಸೇರಿ ಜಾಯ್ನ್ ಆಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತಲ್ವ. ನಮ್ಮ ಮನೆಯಲ್ಲಂತೂ ಯಾವುದೇ ಫಂಕ್ಷನ್ಸ್ ಮಾಡಿದ್ರು ಈ ಥರ ಎಲ್ಲರೂ ಕೂಡ ಸೇರಿ ಮಾಡ್ಕೊತೀವಿ. ಇವಾಗ ನಮ್ಮದು ಬ್ರದರ್ಸ್ ಕೂಡ ಎಲ್ಲರೂ ಬಂದಿದ್ದಾರಲ್ವ, ಸೊ ಅವರು ಕೂಡ ಜಾಯ್ನ್ ಆದರು ಇವತ್ತು. ಗಾಡ್ ಕೆಫೆ ಅಂತೂ ತುಂಬಾ ಚೆನ್ನಾಗಿದೆ. ಬರ್ಡೇ ಅಥವಾ ಈ ಥರ ಆನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಾನು ಆ್ಯಕ್ಚುಲಿ ಲಾಸ್ಟ್ ಭವಿಷ್ಯ ಬರ್ಡೇನೇ ಇಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಇವಾಗ ಇಲ್ಲಿ ಬಂದು ಫೈನಲಿ ನಮ್ಮದು ಆನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಂಡು ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ನಾನು ಫೈನಲಿ ನಮ್ಮ ಹಸ್ಬೆಂಡ್ಗೆ ನಾನು ಟ್ಯಾಟೋ ಹಾಕಿಸ್ಕೊಂಡಿರೋದು ತೋರಿಸ್ದೆ. ಅವ್ರದ್ದು ರಿಯಾಕ್ಷನ್ ಹೇಗಿದೆ ನೋಡಿ. ಹಾಗೆ ಎಲ್ಲರೂ ರೇಗಿಸ್ತಾ ಇದ್ರು. ಸೊ ಅವಳಿಗೆ ಬಂದಿರೋ ಜ್ವರ ಎಲ್ಲ ಹೋಗುತ್ತೆ, ಒಂದು ಮುತ್ತು ಕೊಡು ಅಲ್ಲಿಗೆ ಅಂತ ಹೇಳ್ಬಿಟ್ಟು ಅವರಲ್ಲಿ ಹೀಗೆ ನನ್ನ ಹಾರ್ಟ್ಗೆ ಮುತ್ತು ಕೊಟ್ಟರು. ತುಂಬಾ ಖುಷಿ ಆಯಿತು ನನಗೂ ಕೂಡ. ಅವರಂತೂ ತುಂಬ ಖುಷಿಪಟ್ಟರು. ಅದಕ್ಕೆ ನಿನಗೆ ಜ್ವರ ಬಂದಿರೋದು, ನಾನು ಅನ್ಎಕ್ಸ್ಪೆಕ್ಟೆಡಾಗಿ ನಿನ್ಗೆ ಏನಕ್ಕೆ ಜ್ವರ ಬಂತು ಅಂತೇಳಿ ಕೇಳ್ತಾಯಿದ್ರು. ಸೊ ತುಂಬಾ ಖುಷಿಪಟ್ಟರು. ಹಾಗೆ ಎಲ್ಲ ದೀಪಕ್ ಸರ್ ರೇಗಿಸ್ತಾ ಇದ್ರು. ಸೊ ಯಾರಿದು ಹುಡುಗಿ ಅಂತೇಳ್ಬಿಟ್ಟು ಅವ್ರು ಈ ಥರ ನಮ್ಮ ಮನೇಲಿ ಏನೇ ಸೆಲೆಬ್ರೇಷನ್ ಮಾಡಿದ್ರು ಕೂಡ ತುಂಬಾ ಖುಷಿ ಪಡ್ತಾರೆ. ಹಾಗೆ ಆ್ಯಕ್ಚುಲಿ ಅವರು ನೆಲಮಂಗಲದಲ್ಲಿ ಮದುವೆ ಇದೆ ಅಂತ ಹೇಳಿ ಹೋಗಿದ್ರು. ಅಲ್ಲಿ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಇಲ್ಲಿ ಬಂದು ರೀಚ್ ಆದರು. ನಮ್ಮ ಮನೇಲಿ ಯಾವುದೇ ಫಂಕ್ಷನ್ಸ್ ಇದ್ರೂ ಅವರಂತೂ ಮಿಸ್ಸೇ ಮಾಡಲ್ಲ. ಎಷ್ಟೇ ಲೇಟಾಗಿದ್ರು ಬಂದು ಒಂದು ವಿಸಿಟ್ ಮಾಡಿ ಹೋಗ್ತಾರೆ. ಅಲ್ಲಿ ಸೆಲೆಬ್ರೇಷನ್ ಎಲ್ಲ ಮುಗೀತು. ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ಭವಿಷ್ಯ ಕೂಡ ನಮಗೋಸ್ಕರ ಗಿಫ್ಟ್ ತೊಗೊಂಡು ಬಂದಿದ್ದಾಳೆ. ಸೊ ಅವಳು ನೆನ್ನೆನೇ ರಂಜು ಕರ್ಕೊಂಡೋಗ್ಬಿಟ್ಟು ಅಪ್ಪ ಅಮ್ಮನಿಗೋಸ್ಕರ ನಾನು ಏನಾದರೂ ಗಿಫ್ಟ್ ಪರ್ಚೇಸ್ ಮಾಡ್ತೀನಿ ಅಂತೇಳಿ ಮಾಡ್ಕೊಂಡು ಬಂದಿದ್ದಾಳೆ. ಏನಿರುತ್ತೆ ಗಿಫ್ಟ್ ನೋಡೋಣ. ಹಾಗೆ ಗಾಡ್ ಕೆಫೆಲೇ ಫುಡ್ ಎಲ್ಲ ಸಿಗುತ್ತೆ. ಬಟ್ ನಾನು ಆ್ಯಕ್ಚುಲಿ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು ಫುಡ್ದು ನೋಡಿದ್ದೆ. ರಾಜಾಜಿನಗರ ಫಸ್ಟ್ ಬ್ಲ್ಯಾಕಲ್ಲಿ ಒಂದು ರೊಟ್ಟಿ ಬಾಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ. ಅಲ್ಲಿ ಸ್ವಲ್ಪ 10:30ಗೆಲ್ಲ ಕ್ಲೋಸು. ನಾವು ಬರೋಷ್ಟರಲ್ಲಿ 10:30ನೇ ಆಗಿತ್ತು. ಹಾಗಾಗಿ ಕ್ಲೋಸ್ ಆಗಿಬಿಟ್ಟಿತ್ತು. ನಾನು ಅಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಫುಡ್ ಏನೂ ನಾವು ತೊಗೊಳ್ಳಿಲ್ಲ. ಸೊ ಅಲ್ಲಿ ಕ್ಲೋಸ್ ಆಗಿತ್ತಂತೇಳಿ ಮತ್ತೆ ನಾವು ರಿಟರ್ನ್ ನೋಡ್ಕೊಂಡು ಹಾಗೆ ಬಂದ್ವಿ. ಮತ್ತಿಕೆರೆಗೆ ಬಂದು ಊಟದ ಮನೆ ಅಂತೇಳಿ ಅಲ್ಲಿ ಎಲ್ಲರೂ ಹೋದ್ವಿ. ಸೊ ಆಲ್ಮೋಸ್ಟ್ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಬೇರೆ ನಾವೇನು ಆರ್ಡ್ರ್ ಮಾಡಿದ್ರು ಕೂಡ ಅಲ್ಲಿ ಲೇಟ್ ಆಗಿಬಿಡುತ್ತೆ ಕೊಡೋದು ಅಂತೇಳಿ ಎಲ್ರಿಗೂ ಕೂಡ ಸ್ಟ್ಯಾಟಸ್ ತೊಗೊಂಡ್ಬಿಟ್ಟು ನಾರ್ತ್ ಇಂಡಿಯನ್ ಫುಡ್ನ ಆರ್ಡ್ರ್ ಮಾಡಿಬಿಟ್ಟೆ. ಮನೆ ಬಂದು ಮತ್ತಿಕೆರೆಯಲ್ಲಿರೋದು ತುಂಬಾ ಚೆನ್ನಾಗಿರುತ್ತೆ. ಅಲ್ಲೂ ಕೂಡ ನಾವು ತುಂಬ ಸಲ ಹೋಗಿದ್ದೀವಿ. ಹಾಗಾಗಿ ಅಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಅಲ್ಲಿಗೆ ಬಂದ್ವಿ. ಫಸ್ಟು ಸ್ಟ್ಯಾಟಸ್ ಬುಕ್ ಮಾಡಿದ್ರೆ ಸ್ವಲ್ಪ ಸ್ಪೈಸಿಯಾಗೆ ಕೊಟ್ಟಿದ್ದ, ಮಳೆ ಬೇರೆ ಬರ್ತಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲರೂ ತಿಂದರು. ನಾವು ಬೇರೆ ಏನಾದರೂ 1 by 1 ಆರ್ಡ್ರ್ ಮಾಡಿದ್ರೆ ಅದು ಕೊಡೋದು ತುಂಬಾ ಲೇಟ್ ಆಗಿಬಿಡುತ್ತೆ ಅಂತೇಳಿ ನಾನು ಫೈನಲಿ ಎಲ್ರಿಗೂ ಕೂಡ ನಾರ್ತ್ ಮೀಲ್ಸೇ ಹೇಳಿಬಿಟ್ಟಿದ್ದೆ. ಹಾಗಾಗಿ ಎಲ್ಲರೂ ನಾರ್ತ್ ಮೀಲ್ಸೇ ತೊಗೊಂಡ್ವಿ. ಭವಿಷ್ಯದಿಂದ ನನ್ನಿಂದ 1 ತೊಗೊಂಡಿದ್ವಿ. ಸೊ ನನಗೆ ಸ್ವಲ್ಪ ಆಗ್ತಾನೆ ಇರಲಿಲ್ಲ, ತಿನ್ನೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅವಳು ಕೂಡ ತಿಂತಾನೆ ಇರಲಿಲ್ಲ. ಅವಳಿಗೆ ಸೂಪ್ ಇಷ್ಟ, ಹಾಗಾಗಿ ಸೂಪ್ ಕುಡಿದು ಸ್ವಲ್ಪ ಜಾಮೂನ್ ಏನೋ ತಿಂದಳು. ನನಗೂ ಆಗ್ತಾಯಿಲ್ಲ ಅಂತೇಳಿ ನಾನು ಸ್ವಲ್ಪ ಕರ್ಡ್ ರೈಸ್ನ ತಿಂದ್ವಿ.
ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋ ಅಷ್ಟರೊಳಗಡೆ ಒಂದು 11:30 ಆಗೋಯಿತು. ಮಳೆ ಬರ್ತಾಯಿತ್ತು ತುಂಬಾ. ಹಾಗೆ ಮನೆಗೆ ಬಂದ ತಕ್ಷಣ ನನಗೆ ಆಗ್ತಾನೆ ಇರಲಿಲ್ಲ. ಆದರೆ ಭವಿಷ್ಯ ಸುಮ್ಮನೆ ಇರಲಿಲ್ಲ, ಗಿಫ್ಟ್ ಓಪನ್ ಮಾಡು ಅಂತೇಳಿ ಫೋರ್ಸ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಗಿಫ್ಟ್ ಓಪನ್ ಮಾಡ್ತಾ ಕೂತಿದ್ದೀವಿ. ಅವಳು ನನ್ನ ಫ್ರೆಂಡ್ ಕೊಟ್ಟಿರೋ ಗಿಫ್ಟ್ ಓಪನ್ ಮಾಡ್ತಿದ್ದಾಳೆ, ನಾನು ಅವಳು ಕೊಟ್ಟಿರೋ ಗಿಫ್ಟ್ನ ಓಪನ್ ಮಾಡ್ತಾಯಿದ್ದೀನಿ. ಸೊ ಭವಿಷ್ಯ ಏನು ಗಿಫ್ಟ್ ಕೊಟ್ಟಿದ್ದಾಳೆ ನೋಡಿ, ತುಂಬಾ ಖುಷಿ ಆಯಿತು ನನಗೆ ನೋಡಿ. ಅವಳು ಆ್ಯಕ್ಚುಲಿ ಹೇಳ್ತಾಯಿದ್ಲು, ಅವರು ಎಲ್ಲರೂ ಕೇಳ್ತಿದ್ರು ಏನು ಗಿಫ್ಟ್ ಪರ್ಚೇಸ್ ಮಾಡಿದೆ ಅಂತೇಳಿ. ಅಪ್ಪ ಅಮ್ಮ ಇರೋದು ಅಂತ ಹೇಳ್ತಾಯಿದ್ಲು. ತುಂಬಾ ಚೆನ್ನಾಗಿದೆ. ಸೊ ಅವಳೇ ಹೋಗಿ ಸೆಲೆಕ್ಷನ್ ಮಾಡ್ಕೊಂಡಿರೋದು ತುಂಬ ಇಷ್ಟ ಆಯಿತು. ಹಾಗೆ ನನ್ನ ಫ್ರೆಂಡ್ ಕೂಡ ರಾಧಾಕೃಷ್ಣ ಕೊಟ್ಟಿದ್ದಾರೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ನಮ್ಮ ರಂಜು ಬೇಬಿ ಏನು ಗಿಫ್ಟ್ ಕೊಟ್ಟಿದ್ದಾಳೆ ನೋಡೋಣ ಬನ್ನಿ. ಸೊ ಅದನ್ನು ಕೂಡ ಓಪನ್ ಮಾಡ್ತಿದ್ದಾಳೆ ಭವಿಷ್ಯನೇ. ಆ್ಯಕ್ಚುಲಿ ನಾನು ಗೋವಾಗೆ ಹೋಗ್ಬೇಕಾದ್ರೇ ಇದನ್ನು ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ನನಗೆ ಅಷ್ಟು ಚೆನ್ನಾಗಿರೋದು ಸಿಗಲಿಲ್ಲ ಅಂತೇಳಿ ಸುಮ್ಮನಾಗ್ಬಿಟ್ಟೆ. ಹಾಗಾಗಿ ರಂಜು ಬೇಬಿ ಅದನ್ನು ಹುಡಿಕೊಂಡು ತೊಗೊಂಡು ಬಂದಿದ್ದಾಳೆ. ತುಂಬಾ ಚೆನ್ನಾಗಿತ್ತು. ಸೊ ಅದನ್ನು ವೇರ್ ಮಾಡಿ ಕೂಡ ಇಬ್ಬರು ನೋಡಿದ್ವಿ, ತುಂಬ ಇಷ್ಟ ಆಯಿತು. ಹಾಗೆ ಇವತ್ತಿನ ಕಂಪ್ಲೀಟ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.